ನಿಮಗೆಲ್ಲ ಗೊತ್ತೇ ಇದೆ ಹಾಸ್ಯ ನಟ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ. ಕಾಮಿಡಿ ಕಿಲಾಡಿ ಸೀಸನ್ 3 ವಿನ್ನರ್ ಆಗಿದ್ದರು. ಕನ್ನಡ ಚಿತ್ರರಂಗವೇ ಅವರಿಗೆ ಸಂತಾಪವನ್ನು ಸೂಚಿಸಿತು, ಕಂಬನಿಯನ್ನು ಮಿಡಿತು. ಆದರೆ ಈಗ ನಟ ರಾಕೇಶ್ ಪೂಜಾರಿ ಮನೆಗೆ ಭೇಟಿಯನ್ನು ಕೊಡಲಿಲ್ಲ ನಟ ರಿಷಬ್ ಶೆಟ್ಟಿ. ಇಲ್ಲಿವರೆಗೂ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಹೋಗಲಿಲ್ಲ, ಅಂತಿಮ ದರ್ಶನಕ್ಕೂ ಕೂಡ ಹೋಗಲಿಲ್ಲ. ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಿಷಬ್ ಶೆಟ್ಟಿ ವಿರುದ್ಧ. ಅಲ್ಲಿಯವರೇ ಸುತ್ತಮುತ್ತಲೇ ಇದ್ರು, ಆದರೂ ಯಾಕೆ ಬಂದಿಲ್ಲ? ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಪೂಜಾರಿ ಅವರ ಅಭಿಮಾನಿಗಳು, ಆಪ್ತರು, ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ನಿಮಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯ ಉಡುಪಿಯ ಬೈಂದೂರಿನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇದೆ. ರಾಕೇಶ್ ಉಡುಪಿಯ ಹೊಡೆ ನಿವಾಸಕ್ಕೆ ಇಲ್ಲಿವರೆಗೂ ಬಂದಿಲ್ಲ ರಿಷಬ್ ಶೆಟ್ಟಿ. ಸಹ ಕಲಾವಿದನ ಜೀವಕ್ಕೆ ಇಷ್ಟಿನ ಬೆಲೆ ಅಂಥೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಕೇಶ್ ಅವರ ಅಂತಿಮ ದರ್ಶನಕ್ಕೆ ಬೆಂಗಳೂರಿನಿಂದ ಗಣ್ಯರು ಬಂದಿದ್ದು. ಉಡುಪಿಯ ಸಮೀಪನೇ ಇದ್ರೂ ಕೂಡ ಒಂದು 30 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ರಾಕೇಶ್ ಪೂಜಾರಿ ಊರಿಗೂ ಮತ್ತೆ ರಿಷಬ್ ಶೆಟ್ಟಿ ಇರೋದು. ಕಾಂತಾರ ಚಾಪ್ಟರ್ 1 ವಿಶೇಷ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ನಡೆಸ್ತಾ ಇದ್ರು. ಅನುಶ್ರೀ ಬಂದ್ರು, ಯೋಗರಾಜ್ ಭಟ್ರು, ರಕ್ಷಿತಾ ಪ್ರೇಮು, ಮಾಸ್ಟರ್ ಆನಂದು ಬೆಂಗಳೂರಿನಿಂದ 500 ಕಿಲೋಮೀಟರ್ ಹೋಗಿದ್ದಾರೆ. ಅಲ್ಲೇ 30 ಕಿಲೋಮೀಟರ್ ರೀ, ಪಕ್ಕದಲ್ಲೇ ಇದ್ರು ಬಂದಿಲ್ವಲ್ರಿ. ಒಬ್ಬ ಕಲಾವಿದನಿಗೆ, ಅದು ಸಹ ಕಲಾವಿದನಿಗೆ ಕೊಡುವಂಥ ಗೌರವ ಇದೇನಾ ಭಟ್ರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಶೆಟ್ರಿ ಅಂತ ಕೇಳ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ. ನೋಡಿ, ನಿಜಕ್ಕೂ ಯಾವುದೋ ಒಂದು ಮದುವೆ ಸಮಾರಂಭ ಇದೆ, ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಬರ್ತಾರೆ, ಅಥವಾ ಅಲ್ಲಿಂದ ಬೆಂಗಳೂರಿಗೆ ಓಡೋಡಿ ಬರ್ತಾರೆ, ಬೆಂಗಳೂರಿನಿಂದ ಬೇರೆ ಕಡೆ ಓಡೋಡಿ ಹೋಗ್ತಾರೆ. ಆದರೆ ತಮ್ಮ ಜೊತೆಗೆ ನಟಿಸಿರುವಂಥ ಒಬ್ಬ ಕಲಾವಿದನ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ವಲ್ಲ ಅನ್ನುವಂತಹ ಆ ಬೇಸರ, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ರಾಕೇಶ್ ಪೂಜಾರಿ ಅವರ ಆಪ್ತರು, ಅವರ ಅಭಿಮಾನಿಗಳು, ಕರಾವಳಿ ಭಾಗದವರೇ ಇದೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮವರು ಅಂತ ಹೇಳ್ಕೊಳ್ತೀರಿ ನೀವು, ಕಲಾವಿದರು, ಕರಾವಳಿ ಭಾಗದವರು, ಇವರು ಮಂಗಳೂರವರು, ಉಡುಪಿಯವರು, ನಮ್ಮವರು ಅಂತ ಹೇಳ್ಕೊಳ್ತೀರಿ. ಆದರೆ ಕೊನೆ ಕ್ಷಣದಲ್ಲಿ ನೀವು ಹೋಗಲಿಲ್ಲವಾ ಶೆಟ್ರೆ ಅಂಥೇಳಿ ಸಾಕಷ್ಟು ರೀತಿಯ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೀಗ ರಿಷಬ್ ಶೆಟ್ಟಿ ವಿರುದ್ಧ. ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪೂಜಾರಿ ಕಾಂತಾರ ಚಾಪ್ಟರ್ 1ರಲ್ಲಿ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ನೋಡ್ತಾ ಇದ್ದೀವಿ ರಿಷಬ್ ಶೆಟ್ಟಿ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೋ ಒಂದು ಮದುವೆ ಇದ್ದರೆ, ಒಂದು ಕಾರ್ಯಕ್ರಮ ಇದ್ರೇ 300 ಅಲ್ಲ 1000 ಕಿಲೋಮೀಟರ್ ಹೋಗಿ ಬರ್ತಾರೆ, ಅಲ್ಲೇ 30 ಕಿಲೋಮೀಟರ್ ಪಕ್ಕದಲ್ಲಿದ್ದರೂ ಬಂದಿಲ್ಲ ಅಂತಂದರೆ ಏನರ್ಥ? ಅಂದರೆ ದುಡ್ಡೇ ಹೆಚ್ಚಾಗ್ಬಿಡ್ತಾ, ಸಿನಿಮಾನೇ ಹೆಚ್ಚಾಯ್ತಾ ಒಬ್ಬ ಸಹ ಕಲಾವಿದನ ಪ್ರಾಣಕ್ಕಿಂತ ಅನ್ನೋದು. ಅದರಲ್ಲೂ ಕರಾವಳಿ ಭಾಗದವರೇ ಎಲ್ಲ ಒಂದೇ ಪ್ರದೇಶದವರಾಗಿರೋದ್ರಿಂದಾಗಿ ಯಾವ ರೀತಿ ರಿಷಬ್ ಶೆಟ್ಟಿ ಅವರಿಗೆ ಈ ವಿಚಾರಗಳು ಮುಜುಗರವನ್ನು ತರಿಸ್ತಾ ಇದೆ? ಪ್ರಭು, ನಿಜಕ್ಕೂ ಕೂಡ ಯಾವಾಗ ರಾಕೇಶ್ ಪೂಜಾರಿಯ ಒಂದು ನಿಧನವಾಯಿತು, ಆಗ ಪ್ರಪ್ರಥಮವಾಗಿ ಅನೇಕ ಜನ ಬೆಂಗಳೂರಿನಿಂದ ಹಿಡಿದು ಆ ರಾಜ್ಯದ ನಾನಾ ಭಾಗದಿಂದ ಅವರ ಸಹಪಾಠಿಗಳು, ಕಲಾವಿದರು ಎಲ್ಲರೂ ಕೂಡ ಭೇಟಿ ನೀಡಿದರು. ರಕ್ಷಿತಾ ಪ್ರೇಮ ಆಗಿರ್ಬೋದು, ಯೋಗರಾಜ್ ಭಟ್ರು, ಅನುಶ್ರೀ, ಮಾಸ್ಟರ್ ಆನಂದ್, ಪಾಪ ಸಂಜೆವರೆಗೂ ಕೂಡ ನಿಂತ್ಕೊಂಡು ಎಲ್ಲ ಕಾರ್ಯವನ್ನು ಮುಗಿಸಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ರಿಷಬ್ ಶೆಟ್ಟಿ ಅವರು ಬರ್ತಾರೆ, ರಿಷಬ್ ಶೆಟ್ಟಿ ಅವರು ಬಂದೇ ಬರ್ತಾರೆ, ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾರೆ, ಆ ಕುಟುಂಬದ ಒಂದು ನೋವಿನಲ್ಲಿ ಪಾಲು ಪಡಿತಾರೆ ಅನ್ನುವಂಥ. ಯಾಕಂದರೆ ರಾಕೇಶ್ಗೆ ಕಾಂತಾರ ಚಾಪ್ಟರ್ 1ನಲ್ಲಿ ಒಂದು ಒಳ್ಳೆಯ ರೋಲ್ ಸಿಕ್ಕಿತ್ತು. ಈ ವಿಚಾರವಾಗಿ ರಾಕೇಶ್ ಕೂಡ ಬಹಳ ಖುಷಿಯಲ್ಲಿದ್ದರು. ಆ ಕಾಂತಾರದ ಒಂದು ಶೂಟಿಂಗಿಗೋಸ್ಕರ ಅವರು ಬೇರೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವಂಥದ್ದನ್ನು ಕೂಡ ಕಮ್ಮಿ ಮಾಡಿದರು. ಮತ್ತು ಏನು ಶೂಟಿಂಗ್ ಮುಗಿಸಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗಿದ್ರು. ಮೊನ್ನೆ ದಿವಸ ಕೂಡ ಅದೇ ಥರ ಆಗಿತ್ತು. ಏನು ಹಿಂದಿನ ದಿನ ಶೂಟಿಂಗ್ ಇತ್ತು, ಆ ಶೂಟಿಂಗ್ ಆಗಿ ಮರುದಿನ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ರಾತ್ರಿ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಅವರಿಗೆ ಹೃದಯಾಘಾತ ಆಗುತ್ತೆ. ಈ ವಿಚಾರವನ್ನು ತಿಳಿದಂಥ ಅವರ ದೂರಿನ ಸ್ನೇಹಿತರು, ಅದು ನಯನ ಆಗಿರ್ಬೋದು, ಅನೀಶ್ ಆಗಿರ್ಬೋದು, ಹಿತೇಶ್ ಆಗಿರ್ಬೋದು, ಶಿವರಾಜ್ KR ಪೇಟೆ ಆಗಿರ್ಬೋದು, ವಾಣಿ ಆಗಿರ್ಬೋದು, ಅವರು ರಾತ್ರೋರಾತ್ರಿ ಬೆಂಗಳೂರಿನಿಂದ ಉಡುಪಿಯತ್ತ ಓಡೋಡಿ ಬರ್ತಾರೆ. ಬೆಳಗಿನಿಂದ ಸಂಜೆವರೆಗೂ ಕೂಡ ಎಲ್ಲ ಕಾರ್ಯದಲ್ಲೂ ಕೂಡ ಪಾಲು ಪಡಿತಾರೆ. ಆದರೆ ಸಮೀಪದಲ್ಲೇ ಇದ್ದಂಥ ರಿಷಬ್ ಶೆಟ್ಟಿ ಮಾತ್ರ ಬರೋದಿಲ್ಲ. ರಿಷಬ್ ಶೆಟ್ಟಿ ಒಂದು ಸಾಂತ್ವನವನ್ನು ಹೇಳೋದಕ್ಕೆ ಬರ್ತಾರೆ ಅಂತ ಜನ ಕಾಯ್ತಾ ಇದ್ರು ಕೂಡ ರಿಷಬ್ ಶೆಟ್ಟಿ ಬರೋದಿಲ್ಲ. ಇದೀಗ 2 ದಿನ ಕಳೆದ್ರು ಕೂಡ ರಿಷಬ್ ಶೆಟ್ಟಿ ಆಗಮನವಾಗದ ಹಿನ್ನೆಲೆಯಿಂದ ರಾಕೇಶ್ ಶೆಟ್ಟಿಯ ಊರಿನವರಾಗಿರ್ಬೋದು, ಕರಾವಳಿಯ ಭಾಗದ ಜನ ರಿಷಬ್ ಶೆಟ್ಟಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಟ್ರೋಲ್ಗಳ ಮೂಲಕ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಶೆಟ್ರೆ, ಈಗಲಾದರೂ ಹೋಗ್ತೀರಾ ನೋಡಿ, ಯಾಕಂದರೆ
ನೀವು ಆ ಭಾಗದಿಂದಲೇ ಬಂದಂಥವರು, ಅದರಲ್ಲೂ ರಾಕೇಶ್ ಪೂಜಾರಿ ಉತ್ತಮ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅನ್ನೋದು ಕೂಡ ಆ ಭಾಗದ ಜನರಿಗೆ ಒಂದು ಗೌರವ ಇದೆ. ನಿಮ್ಮ ಬಗ್ಗೆ ಕೂಡ ಈಗಲಾದರೂ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ.